ನಮಸ್ತೆ ರೈತ ಮಿತ್ರರೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಆಲ್ರೆಡಿ ಒಂದು ಪೋಸ್ಟನ್ನು ಮಾಡಿದ್ದೆ. ಆ ಪೋಸ್ಟ್ಗೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಖಂಡಿತ ಇಷ್ಟ ಆದರೆ ಕಂಪಲ್ಸರಿ ಲೈಕ್ ಅಂತೂ ಮಾಡಿ. ಇಷ್ಟ ಆದರೆ ಆಗಲಿಲ್ಲ ಅಂತಂದರೆ ನೋ ಪ್ರಾಬ್ಲಮ್, ತೊಂದರೆ ಇಲ್ಲ, ಡಿಸ್ಲೈಕ್ ಆದರೂ ಮಾಡಿ. ಖಂಡಿತ ನಾನಂತೂ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ ಬರುತ್ತೆ ಅಂತ ಭಾವಿಸಿದ್ದೀನಿ ಖಂಡಿತ. ನೀವು ಲೈಕನ್ನು ಮಾಡಿ. ಐ ರಿಕ್ವೆಸ್ಟ್ ಯು, ಪ್ಲೀಸ್ ಲೈಕ್ ದಿಸ್ ವಿಡಿಯೋ. ಓಕೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ನಮ್ಮ ಒಂದು ಡೈರಿ ಫಾರ್ಮ್ಗೆ ರಿಲೇಟೆಡ್ ಆಗಿ ನಾನು ಆ ಪೋಸ್ಟನ್ನು ಹಾಕಿದ್ದೆ, ಆ ಪೋಸ್ಟ್ಗೆ ರಿಲೇಟೆಡ್ ಆಗಿ ಈ ವಿಡಿಯೋನ ಮಾಡ್ತಾ ಹೋಗ್ತೀನಿ. ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂದರೆ ಸುಮಾರು ಜನಕ್ಕೆ, ಹೆಚ್ಚಿನ ಜನಕ್ಕೆ ಈ ಒಂದು ಪ್ರಾಬ್ಲಮ್ ಇದೆ. ಓಕೆ, ಅದನ್ನು ನಾವು ಯಾವ ರೀತಿ ರಿವೀಲ್ ಮಾಡಬೇಕು ಅನ್ನೋ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ನಮ್ಮ ಡೈರಿ ಫಾರ್ಮ್ಗಳಲ್ಲಿ ನಾವು ಬೆಳಗ್ಗಿಂದ ಸಾಯಂಕಾಲದ ತನಕ ಮ್ಯಾಕ್ಸಿಮಮ್ ಫುಡ್ಡನ್ನು, ಅಂದರೆ ಎನರ್ಜಿ ಫುಡ್ ಆಗಿರ್ಬೋದು, ಯಾವುದೋ ಒಟ್ಟೊಟ್ಟಾಗಿ ಒಂದು ಫುಡ್ಡನ್ನು ಕೊಡ್ತೀವಿ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ಬಿಸಿಲು, ಮಳೆ, ಗಾಳಿ ಏನು ಅನ್ನೋದಲ್ಲೇ ಹೊರಗೆ ಅಂದರೆ ಗ್ರೇಸಿಂಗ್ಗೆ ಕರ್ಕೊಂಡು ಹೋಗ್ತಾರೆ ಹಸುಗಳನ್ನು. ಏನಕ್ಕೆ ಅಂದರೆ ಅದು ಹಾಲು ಕೊಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಎಲ್ಲರೂ ಅಷ್ಟೇ, ನಾವು ಕೊಟ್ಟಿಗೆಯಲ್ಲಿ ಕಟ್ತೀವಿ ಅಂದರೆ ಫಾರಮಲ್ಲೇ ಕಟ್ಬಿಟ್ಟು ಅದಕ್ಕೆ ಫುಡ್ಡನ್ನು ಟೈಮ್ ಟು ಟೈಮ್ ಫುಡ್ಡನ್ನು ಕೊಡ್ತಾ ಇರ್ತೀವಿ. ಸಾಯಂಕಾಲ ಆದ ನಂತರ ಬೇಕಾದಂತಹ ಆಹಾರ ನೀರು ಕೊಡ್ತಾ ಇರ್ತೀವಿ. ನಾವೇನು ಬೇರೆ ಅದಕ್ಕೇನು ಕೆಲಸ ಕೊಡೋದಿಲ್ಲ. ಅದಾದ ನಂತರ ಈವ್ನಿಂಗ್ ಬರ್ತೀವಿ, ಎನರ್ಜಿ ಫುಡ್ ಬೇಕು, ಇದು ಹಾಲನ್ನು ಹೆಚ್ಚು ಕೊಡುತ್ತೆ ಅಂತ ಹೇಳ್ಬಿಟ್ಟು ಎನರ್ಜಿ ಫುಡ್ ಅಂದರೆ ಹಿಂಡಿಯನ್ನು ಮತ್ತು ಮಿನರಲ್ ಮಿಕ್ಸರನ್ನು, ಕೆಲವೊಂದು ಮಲ್ಟಿಪರ್ಪಸ್ ಮಿನರಲ್ಸು ಅಥವಾ ಮಲ್ಟಿ ವಿಟಮಿನ್ ಸಿರಪ್ಗಳನ್ನು ಟೋಟಲಿ ಸೇರಿಸ್ಬಿಟ್ಟು ಒಂದು ಎನರ್ಜಿ ಫುಡ್ಡನ್ನು ಸಾಯಂಕಾಲ ಕೊಡ್ತೀವಿ. ಕೊಟ್ಟಾದ ನಂತರ ಹಾಲು ಕರೀಲಿಕ್ಕೆ ಹೋಗ್ತೀವಿ. ಹಾಲನ್ನು ತೆಗಿಲಿಕ್ಕೆ ಹೋಗ್ತೀವಿ, ಅದು ಮಿಷಿನಲ್ಲಾದರೂ ಕೈಯಿಂದ ಆದರೂ. ಹೋದ ತಕ್ಷಣ ಅದನ್ನು ಕ್ಲೀನ್ ಮಾಡಲಿಕ್ಕೆ ಕೈ ಹಾಕಿದಾಗ ಅದು ತುಂಬ ವಿಚಿತ್ರವಾಗಿ ವರ್ತಿಸುತ್ತೆ. ಕೆಲವೊಂದು ಹಸುಗಳು, ಎಲ್ಲ ಹಸುಗಳಲ್ಲ, ಎಲ್ಲ ಎಮ್ಮೆಗಳು ಅಲ್ಲ, ಕೆಲವೊಂದು ಹಸುಗಳು. ಓಕೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಅದು ಕೆಚ್ಚಲಿಗೆ ಕೈಯನ್ನು ತಾಕಿಸ್ದಲೆ, ಅಂದರೆ ಮುಟ್ಟೋದಕ್ಕಿಂತ ಮುಂಚಿತವಾಗಿ ಅದು ಆ ಕಡೆ ಈ ಕಡೆ ಹರಿದಾಡ್ತಕ್ಕಂಥದ್ದು, ಅಥವಾ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಹಸುಗಳು ಅಥವಾ ಎಮ್ಮೆಗಳು ಏನು ಮಾಡ್ತವೆ ಅಂದರೆ ಕಾಲಿಂದ ಕಿಕ್ ಮಾಡ್ತವೆ, ಅಂದರೆ ಒದ್ದು ಬಿಡ್ತವೆ ಕಾಲಿಂದ. ಖಂಡಿತ ಅದು ಸುಮಾರು ಜನರಿಗೆ ತೊಂದರೆಯಾಗಿದೆ, ತಲೆನೋವಾಗಿದೆ. ಇದನ್ನು ನಾವು ಯಾವ ರೀತಿ ಕ್ಲಿಯರ್ ಮಾಡಬೇಕು, ಏನು ಮಾಡಿದ್ರೆ ಇದು ಕ್ಲಿಯರ್ ಆಗುತ್ತೆ, ಯಾಕೆ ಈ ಒಂದು ಸಮಸ್ಯೆ ಆಗುತ್ತೆ ಅಂತ ಅಂದರೆ ನೋಡೋಣ. ಇಲ್ಲಿ ಏನಾದರೂ ನೊಣದ ಸಮಸ್ಯೆ ಇದ್ದರೆ, ನೊಣ ಕಚ್ಚಿದಾಗ, ಅಂದರೆ ನೊಣ ಕಚ್ತಾ ಇರುತ್ತೆ, ಆ ಉದ್ದೇಶಕ್ಕೆ ಆ ಒಂದು ನೋವನ್ನು ತಡ್ಕೊಳ್ಳಾರದೆ ಕಾಲು ಒದಿಯುತ್ತಾ ಅಂತ ನೋಡಿದ್ರೆ ನೊಣನೂ ಇರೋದಿಲ್ಲ. ಅಂದರೆ ನೊಣಗಳು ಇಲ್ಲದೇ ಇದ್ದರೂ ಸಹ ಇದು ಕೆಲವು ಟೈಮ್ ಆ ರೀತಿ ಆಡುತ್ತೆ. ಹಾಗೆಯೇ ಒಂದು ವೇಳೆ ನಾವು ಕೆಚ್ಚಲಿಗೆ ಕೈ ಹಾಕಿದಾಗ ಕೆಚ್ಚಲಿಗೆ ಏನಾದರೂ ಬಾವು ಬಂದಿದ್ದರೆ, ಕೆಚ್ಚಲಲ್ಲಿ ಏನಾದರೂ ನೋವು ಉಂಟಾಗಿದ್ದರೆ, ಅದನ್ನು ಮುಟ್ಟಿದ ತಕ್ಷಣ ನೋವಾಗುತ್ತೆ. ನೋವಾದರೆ ಅದು ಕಾಮನ್ ಆಗಿ ಕಿರಿಕಿರಿ ಮಾಡುತ್ತೆ, ಅಂದರೆ ಆ ಕಡೆ ಈ ಕಡೆ ಹರಿದಾಡುತ್ತೆ. ಅದು ಓಕೆ, ನೋಡೋಣ. ಆದರೂ ಇಲ್ಲಿ ಕೆಚ್ಚಲು ಬಾವಿಲ್ಲ, ನೋವು ಸಹ ಇಲ್ಲ, ಕೆಚ್ಚಲಲ್ಲಿ ಏನೂ ಇಲ್ಲ, ಆರಾಮಾಗಿದೆ. ಆದ್ರೂ ನಾವು ಹತ್ತಿರಕ್ಕೆ ಹೋದಾಗ, ಹತ್ತಿರ ಅದನ್ನು ಮುಟ್ಟಲಿಕ್ಕೆ ಹೋದಾಗ ತುಂಬ ದೂರ ಹೋಗ್ತಕ್ಕಂಥದ್ದು, ಅಥವಾ ಆ ಕಡೆ ಈ ಕಡೆ ಹರಿದಾಡ್ತಕ್ಕಂಥದ್ದು, ಕಾಲಿಂದ ಓದಿತಕ್ಕಂಥದ್ದು. ಒಂದು ವೇಳೆ ನಾವು ಕರುವೇನಾದರೂ ಬಿಟ್ಬಿಟ್ರೆ ಆಟೋಮೆಟಿಕಲಿ ಹಾಲು ಕೊಡ್ತಕ್ಕಂಥದ್ದು, ಅಂದರೆ ಸಮಾಧಾನದಿಂದ ನಿಂತು ಕರುವಿಗೆ ಹಾಲು ಕೊಡುತ್ತೆ. ಬಟ್ ನಾವು ಹತ್ತಿರ ಹೋದಾಗ ಮಾತ್ರ ಜಾಡಿಸುತ್ತೆ. ಇಂಥ ಒಂದು ಸನ್ನಿವೇಶಗಳು ನೀವೇನಾದರೂ ಅನುಭವಿಸಿದರೆ, ಈ ಒಂದು ತೊಂದರೆ ನಿಮ್ಗೆ ಅನುಭವಿಸಿದರೆ ಇದು ನಿಮಗೆ ಯೂಸ್ ಆಗುತ್ತೆ. ಓಕೆ, ಇದಕ್ಕೆ ನಾವು ಏನಾದರೂ ಮೆಡಿಸಿನ್ ಇದೆಯಾ ಅಂತಂದರೆ ಖಂಡಿತ ಇದೆ ಮೆಡಿಸಿನ್ಸ್. ಈಗ ನಾವು ಕೆಲವೊಂದು ಡಾಕ್ಟ್ರುಗಳು ಕೇಳಿದಾಗ ಹೇಳ್ತಾರೆ, ಐದು ಐರನ್ ಪ್ರಾಬ್ಲಮ್ಸ್ ಇದ್ದಾಗ, ಅಂದರೆ ಕಬ್ಬಿಣದ ಅಂಶ ಕೊರತೆ ಇದ್ದಾಗ ಐರನ್ಸ್ ಕೊಡಿ, ಮತ್ತು ಈ ಒಂದು ಫೀಡ್ ಜೊತೆ ಹುಣಸೆ ಹಣ್ಣನ್ನು ನೀವು ಕೊಟ್ಟರೆ ಖಂಡಿತ ಈ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಇದು ಯಾವುದರಿಂದಲೂ ಸಾಲ್ವ್ ಆಗೋಲ್ಲ. ಅದು ಜಸ್ಟ್ ನಾವು ಅಂದ್ಕೋಬೇಕಷ್ಟೇ, ಐರನ್ ಕಡಿಮೆ ಆದಾಗ ಈ ರೀತಿ ಆಗುತ್ತೆ. ಮತ್ತು ಇದಕ್ಕೆ ನಾವು ಹುಣಸೆ ಹಣ್ಣು ಕೊಟ್ಟರೆ ಕ್ಲಿಯರ್ ಆಗುತ್ತೆ. ನೋ, ಇದು ಯಾವುದೂ ಕ್ಲಿಯರ್ ಆಗಲ್ಲ. ಹಾಗಾದರೆ ನಾವು ಏನು ಕೊಡಬೇಕು ಈ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗಬೇಕು ಅಂತ ಅಂದರೆ, ಇದಕ್ಕೊಂದು ಬೆಸ್ಟ್ ಇಂಜೆಕ್ಷನ್ ಬಂದುಬಿಟ್ಟು ಕಂಪಲ್ಸರಿ ಇದನ್ನು ಕೊಟ್ಟರೆ ಕಂಪಲ್ಸರಿ ಆಗುತ್ತೆ. ಆ ಇಂಜೆಕ್ಷನ್ಸ್ ನೀವು 3 ಡೇಸ್ ಕೊಡಬೇಕಾಗುತ್ತೆ. ಆಲ್ಮೋಸ್ಟ್ ಫಸ್ಟ್ ಡೇಸ್ಗೆ ಇದು ಸೆಟ್ ಆಗೋಗುತ್ತೆ. ಅದರ ಆ ಒಂದು ವರ್ತನೆಯಿಂದ ಆ ರೀತಿ ಒಂದು ಆ್ಯಕ್ಟಿವಿಟಿಯನ್ನು ಕಂಟ್ರೋಲ್ ಮಾಡುತ್ತೆ. ಆಕ್ಸಿ ಟೆಟ್ರಾಸೈಕ್ಲಿನ್ ಇಂಜೆಕ್ಷನ್ ನೇಮ್ ಆಕ್ಸಿ ಟೆಟ್ರಾಸೈಕ್ಲಿನ್ 50 mg, ಅದು ಫುಲ್ ನೇಮ್ ಆಕ್ಸಿ ಟೆಟ್ರಾಸೈಕ್ಲಿನ್ 50 mg. ಇದು ಒಂದು 10 ml ಪರ್ ಡೇ, 10 ml ಒಂದು ದಿವಸಕ್ಕೆ ಕೊಡಬೇಕು, 3 ಡೇಸ್ ಕೊಡಬೇಕು. ಪ್ಲಸ್ ಇದ್ರ ಜೊತೆ ಒಂದು ಎವಿಲನ್ನು ಕೊಡಬೇಕು, ಒಂದು 10 ml ಅಷ್ಟು. ಎವಿಲ್ ಮತ್ತು ಇವೆರಡು ಕೊಡ್ತಾ ಹೋದರೆ ಫಸ್ಟ್ ಡೇಸ್ ನೀವು ಕೊಟ್ಟ ತಕ್ಷಣ ಅದಕ್ಕೊಂದು ರೀತಿ ಸಮಾಧಾನ ಬರುತ್ತೆ, ಆಲ್ಮೋಸ್ಟ್ ಬರುತ್ತೆ. ನೆಕ್ಸ್ಟ್ ಒಂದು 3 ಡೇಸ್ ಕೊಟ್ಟಿದ್ದೀವಿ ಅಂತ ಅಂದರೆ ಫಸ್ಟು, ಸೆಕೆಂಡು, ಥರ್ಡು 3 10 ml
30 ml ಹಾಕಿಸಿ ಟೆಟ್ರಾಸೈಕ್ಲಿನ್ ಕೊಟ್ಟಿದ್ದೇ ಆದರೆ ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸೆಟ್ ಆಗೋಗುತ್ತೆ ನಿಮ್ಮ ಹಸು ಅಥವಾ ಎಮ್ಮೆ. ಅಂದರೆ ಈ ರೀತಿ ತೊಂದರೆ ಕಿರಿಕಿರಿ ಮಾಡ್ತಕ್ಕಂಥವು ಸೊ ಸೆಟ್ ಆಗುತ್ತೆ. ನೀವು ಆಟೋಮೆಟಿಕಲಿ ಆಗ ನೀವು ನೆಕ್ಸ್ಟ್ ಅದರಿಂದ ಕೆಳಗಡೆ ತೂರಾಡಿದ್ರು ಸಹ ಅದು ಸೊ ಆ ರೀತಿ ತೊಂದರೆಯನ್ನು ಕೊಡೋದಿಲ್ಲ. ಸೊ ಆ ರೀತಿ ತೊಂದರೆ ಅದು ಅಂದರೆ ಅದು ಮಾಡೋದೇ ಇಲ್ಲ, ಆ ರೀತಿ ತೊಂದರೆ ಅದು ಮಾಡೋದೇ ಇಲ್ಲ. ಸೊ ಖಂಡಿತ ಅದನ್ನು ನೀವು ಕೊಡಿ. ಯಾವುದೇ ರೀತಿ ಆಕ್ಸಿ ಟೆಟ್ರಾಸೈಕ್ಲಿನ್ನ ಒಂದು 3 days ಇಂಜೆಕ್ಷನ್ ಕೊಟ್ಟಿದ್ದೆ ಆದರೆ ಸೊ ನಿಮ್ಮ ಹತ್ರ ನೀವು ಅದನ್ನು ಕೊಡಲಿಕ್ಕಾಗಲ್ಲ ಅಂದರೆ ಸೊ ನಿಮ್ಮ ವೆಟರ್ನರಿ ಸ್ಟಾಫ್ ಹತ್ರ ಆದರೂ ಕೊಡಿಸಿ ಅದ್ರ ಜೊತೆ ಒಂದು 10 ml ಎವಿಲನ್ನು ಕೊಟ್ಟಿದ್ದಾದರೆ ಫುಲ್ ಸೆಟ್ ಆಗೋಗುತ್ತೆ. ಖಂಡಿತ ಈ ಒಂದು ಎಕ್ಸ್ಪಿರಿಮೆಂಟ್ ಇದನ್ನು ನಾವು ಖಂಡಿತ ನಾವು ಮಾಡಿದ್ದೀವಿ ಆಲ್ರೆಡಿ. ಸೊ ನಮಗೆ ಅದು ಓಕೆ ಬೆಸ್ಟ್ ಅನಿಸುತ್ತೋ ಆ ಉದ್ದೇಶಕ್ಕೋಸ್ಕರ ನಿಮ್ಗೆ ಇದನ್ನು ತಿಳಿಸಿದ್ದೀವಿ. ನಿಮ್ಗೆ ಆ ಒಂದು ಅನುಭವ ನಿಮ್ಗೆ ಬರುತ್ತೆ ಖಂಡಿತ ಈ ಇಂಜೆಕ್ಷನ್ಸನ್ನು ನೀವು ಕೊಡಿಸಿದಾಗ. ಸೊ ಅದು ತೊಂದರೆ ಇಲ್ಲ, ಸೆಟ್ ಆಗಿದೆ. ಯಾವುದೇ ರೀತಿ ಒದೆಯೋದಾಗ್ಬೋದು ಅಥವಾ ಹತ್ತ ಅಡ್ಡಾಡ್ತಕ್ಕಂಥದ್ರೆ ಆ ಕಡೆ ಈ ಕಡೆ ತಿರುಗ್ತಕ್ಕಂಥದ್ದು ಅದು ಕೆಚ್ಚಲನ್ನು ನಾವು ಇಲ್ಲಿ ಬಂದರೆ ಆ ಕಡೆ ಹೋಗುತ್ತೆ, ಆ ಕಡೆ ಬಂದರೆ ಈ ಕಡೆ ಬರುತ್ತೆ. ಸೊ ಅದು ಸೆಟ್ ಆಗಿದೆ, ಸೊ ನೋ ಪ್ರಾಬ್ಲಮ್ ಇಲ್ಲ. ಸೊ ಅದರಿಂದ ನೀವು ಆ ರೀತಿ ಕೊಡಿಸಿ ಅದನ್ನು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ನಿಮಗೋಸ್ಕರನೇ ಮಾಡಿದ್ದು. ಖಂಡಿತ ಅದು ಸೂಪರಾಗಿ ವರ್ಕ್ ಆಗಿದೆ. ಓಕೆ, ನೀವು ತೊಂದರೆ ಇಲ್ಲದೆ ಮಾಡಿಸ್ಬೋದು ಈ ಒಂದು ಇಂಜೆಕ್ಷನ್ಸನ್ನು. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ. ಒಂದು 500 ಮೆಂಬರ್ಸ್ ಇದನ್ನು ಲೈಕ್ ಮಾಡ್ತೀರಂತ, ಅಂದರೆ ವಿಡಿಯೋನ ಲೈಕ್ ಮಾಡ್ತೀರಾ, ಅಷ್ಟು ಲೈಕ್ಸ್ ಬರುತ್ತೆ ಅಂತ ನಾನಂತೂ ಹೋಪ್ ಇಟ್ಕೊಂಡಿದ್ದೀನಿ. ಖಂಡಿತ ನೀವು ಮಾಡ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.